ನಮಸ್ಕಾರ ಸ್ನೇಹಿತರೆ, ಮರಳಿ ಸ್ವಾಗತ. ನಾವು ಎಲೆಕ್ಟ್ರಿಷಿಯನ್ ಟ್ರೇಡ್ ಮಾಡೆಲ್ ನೊಂದಿಗೆ ಮುಂದುವರಿಯೋಣ. ನನ್ನ ಹೆಸರು ವೈಭವಿ. ನಿಮಿ ಪರವಾಗಿ ನಾನು ಈ ಅಭ್ಯಾಸದ ಮೂಲಕ ನಿಮಗೆ ಎಲೆಕ್ಟ್ರಿಕ್ ಐರನ್, ಎಲೆಕ್ಟ್ರಿಕ್ ಕೆಟಲ್, ಅಡುಗೆ ಮನೆ ಶ್ರೇಣಿಯ ಮತ್ತು ಗೀಸರ್ ಸರ್ವಿಸ್ ಮತ್ತು ರಿಪೇರಿಯ ಕುರಿತು ಮಾರ್ಗದರ್ಶನ ನೀಡುತ್ತೇನೆ. ಎಲೆಕ್ಟ್ರಿಕ್ ಐರನ್, ಕೆಟಲ್, ಅಡುಗೆ ಮನೆ ಶ್ರೇಣಿ ಮತ್ತು ಗೀಸರ್ ನಂತಹ ಸಾಮಾನ್ಯ ಗೃಹೋಪಯೋಗಿ ಉಪಕರಣಗಳ ಸರ್ವಿಸ್ ಮತ್ತು ರಿಪೇರಿಯನ್ನು ಎಲೆಕ್ಟ್ರಿಷಿಯನ್ ನಿಂದ ನಿರೀಕ್ಷಿಸಲಾಗುತ್ತದೆ. ಈ ಅಭ್ಯಾಸದಲ್ಲಿ ನಾವು ಅದನ್ನು ಒಳಗೊಳ್ಳುತ್ತೇವೆ. ಈ ಅಭ್ಯಾಸವು ಪೂರ್ಣಗೊಂಡ ನಂತರ ನಿಮಗೆ ಈ ಕೆಳಗಿನವು ಸಾಧ್ಯವಾಗುತ್ತದೆ: ಎಲೆಕ್ಟ್ರಿಕ್ ಐರನ್ ರಿಪೇರಿ ಮತ್ತು ಸರ್ವಿಸ್, ಎಲೆಕ್ಟ್ರಿಕ್ ಕೆಟಲ್ನ ರಿಪೇರಿ ಮತ್ತು ಸರ್ವಿಸ್, ಅಡುಗೆ ಮನೆ ಶ್ರೇಣಿಯ ರಿಪೇರಿ ಮತ್ತು ಸರ್ವಿಸ್, ಗೀಸರ್ ರಿಪೇರಿ ಮತ್ತು ಸರ್ವಿಸ್. ಸರಿಯಾದ ಉಡುಪು, ಕನ್ನಡಕ, ಕೈಗವಸುಗಳು ಮತ್ತು ಬೂಟುಗಳನ್ನು ಧರಿಸಿ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಈ ಪ್ರಯೋಗಕ್ಕೆ ಅಗತ್ಯವಾದ ಉಪಕರಣಗಳು ಮತ್ತು ಸಲಕರಣೆಗಳು ಈ ಕೆಳಗಿನಂತಿವೆ: ಸ್ಪ್ಯಾನರ್ ಸೆಟ್ 6ರಿಂದ 22 ಮಿಲಿಮೀಟರ್, ಮೆಗ್ಗರ್ 500 ವೋಲ್ಟ್ಗಳು, ಡಿಜಿಟಲ್ ಮಲ್ಟಿಮೀಟರ್, ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್. ಅಗತ್ಯವಿರುವ ಉಪಕರಣಗಳು ಅಥವಾ ಯಂತ್ರಗಳು: ಸ್ವಯಂಚಾಲಿತ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ 750 ವ್ಯಾಟ್ 250 ವೋಲ್ಟ್, ಕೆಟಲ್ 500 ವ್ಯಾಟ್ಗಳು 250 ವೋಲ್ಟ್ಗಳು, ಎಲೆಕ್ಟ್ರಿಕ್ ಅಡುಗೆ ಮನೆ ಶ್ರೇಣಿ 1500 ವ್ಯಾಟ್ಗಳು 250 ವೋಲ್ಟ್ಗಳು, ಗೀಸರ್ 1500 ವ್ಯಾಟ್ಗಳು 250 ವೋಲ್ಟ್ಗಳು. ಅಗತ್ಯವಿರುವ ಇತರ ವಸ್ತುಗಳು: ಕೆಟಲ್ ಎಲಿಮೆಂಟ್ 500 ವ್ಯಾಟ್ಗಳು 250 ವೋಲ್ಟ್ಗಳು, ಕೊಲಾರಿನ್ ಹಾಳೆ ಮತ್ತು ಫೈಬರ್ ವಾಶ್ಗಳು, ಟೆಸ್ಟ್ ಲ್ಯಾಂಪ್ 100 ವ್ಯಾಟ್ 240 ವೋಲ್ಟ್. ಲಭ್ಯವಿರುವ ಅಡುಗೆ ಮನೆ ಶ್ರೇಣಿ 1500 ವ್ಯಾಟ್ಗಳು 200 ವೋಲ್ಟ್ಗಳಿಗೆ ಸೂಕ್ತವಾದ ಎಲಿಮೆಂಟ್, ಗೀಸರ್ ಹೀಟಿಂಗ್ ಎಲಿಮೆಂಟ್ 1500 ವ್ಯಾಟ್ 240 ವೋಲ್ಟ್, ಗೀಸರ್ ಥರ್ಮೋಸ್ಟಾಟ್ 15 ಆಂಪಿಯರ್ 3 ಪಿನ್ ಪ್ಲಗ್ನೊಂದಿಗೆ 3 ಕೋರ್ ಫ್ಲೆಕ್ಸಿಬಲ್ ಕಾರ್ಡ್, ಎಲೆಕ್ಟ್ರಿಕ್ ಐರನ್ಗೆ ಸೂಕ್ತವಾದ ಕಾಲಾರು ಮತ್ತು ಮೈಕಾ ಹಾಳೆಗಳಂತಹ ಇನ್ಸುಲೇಟಿಂಗ್ ಸಾಮಗ್ರಿ. ಈ ಅಭ್ಯಾಸವನ್ನು 2 ಭಾಗಗಳಾಗಿ ವಿಭಜಿಸಲಾಗಿದೆ. ಭಾಗ 1ರಲ್ಲಿ ಎಲೆಕ್ಟ್ರಿಕ್ ಐರನ್ ಮತ್ತು ವಿದ್ಯುತ್ ಕೆಟಲ್ ಸರ್ವಿಸ್ ಮತ್ತು ರಿಪೇರಿ ಇರುತ್ತದೆ. ಭಾಗ 2 ಅಡುಗೆ ಮನೆ ಶ್ರೇಣಿ ಮತ್ತು ಗೀಸರ್ ಸರ್ವಿಸ್ ಮತ್ತು ರಿಪೇರಿಯನ್ನು ಒಳಗೊಳ್ಳುತ್ತದೆ. ಎಲೆಕ್ಟ್ರಿಕ್ ಐರನ್ನ ಪರೀಕ್ಷೆ ಮತ್ತು ರಿಪೇರಿಯೊಂದಿಗೆ ನಾವು ಪ್ರಾರಂಭಿಸೋಣ. ಎಲೆಕ್ಟ್ರಿಕ್ ಐರನ್ನಲ್ಲಿ ಸುರುಳಿಯ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾದು ಹೋದಾಗ ಸುರುಳಿಯು ತುಂಬಾ ಬಿಸಿಯಾಗುತ್ತದೆ. ಕಂಡಕ್ಷನ್ ಮೂಲಕ ಶಾಖವನ್ನು ಪ್ಲೇಟ್ ಬೇಸ್ ಪ್ಲೇಟ್ಗೆ ವರ್ಗಾಯಿಸಲಾಗುತ್ತದೆ. ಎಲೆಕ್ಟ್ರಿಕ್ ಐರನ್ ಹ್ಯಾಂಡಲ್, ಸೋಲ್ ಪ್ಲೇಟ್, ಪೈಲಟ್ ಲ್ಯಾಂಪ್, ಹೀಟಿಂಗ್ ಎಲಿಮೆಂಟ್, ಥರ್ಮೋಸ್ಟಾಟ್ ಮತ್ತು ಥರ್ಮಲ್ ಫ್ಯೂಸ್ ಅನ್ನು ಒಳಗೊಂಡಿರುತ್ತದೆ. ಥರ್ಮೋಸ್ಟಾಟ್ ಬಯೋಮೆಟಾಲಿಕ್ ಸ್ಟ್ರಿಪ್ ಅನ್ನು ಬಳಸುತ್ತದೆ. ಇದು 2 ವಿಭಿನ್ನ ರೀತಿಯ ಲೋಹಗಳಿಂದ ಮಾಡಲ್ಪಟ್ಟಿದೆ. ಶಾಖದ ಉಪಸ್ಥಿತಿಯಲ್ಲಿ ಬೈಮೆಟಾಲಿಕ್ ಸ್ಟ್ರಿಪ್ ವಿಭಿನ್ನವಾಗಿ ವಿಸ್ತರಿಸುತ್ತದೆ. ಇದು ನಿಯಾನ್ ಲೈಟ್ ಆಫ್ನಿಂದ ಸೂಚಿಸಲಾದ ವಿದ್ಯುತ್ ಕಡಿತದ ಕ್ರಿಯೆಯನ್ನು ಉಂಟುಮಾಡುತ್ತದೆ. ಅಂತೆಯೇ ಸ್ಟ್ರಿಪ್ ತಣ್ಣಗಾದಾಗ ಬೈಮೆಟಾಲಿಕ್ ಸ್ಟ್ರಿಪ್ ತನ್ನ ಆಕಾರವನ್ನು ಮರಳಿ ಪಡೆಯುತ್ತದೆ ಮತ್ತು ಶಾಖವನ್ನು ಸೂಚಿಸುವ ನಿಯಾನ್ ಲೈಟ್ ವಿದ್ಯುತ್ ಆನ್ ಮಾಡುತ್ತದೆ. ವಿದ್ಯುತ್ ಸರಬರಾಜಿನಿಂದ ಎಲೆಕ್ಟ್ರಿಕ್ ಐರನ್ ಅನ್ನು ತೆಗೆದುಹಾಕಿ ನೇಮ್ ಪ್ಲೇಟ್ ಮೇಲಿನ ವೋಲ್ಟೇಜ್, ವಿದ್ಯುತ್ವಾಹ ಸಾಮರ್ಥ್ಯ, ವ್ಯಾಟೇಜ್ ಮುಂತಾದ ವಿವರಗಳನ್ನು ಗಮನಿಸಿ ಮತ್ತು ಪರಿಶೀಲನಾ ಹಾಳೆಯಲ್ಲಿ ದಾಖಲಿಸಿ. ಮುಂದೆ ಪವರ್ ಕಾರ್ಡ್ ಮತ್ತು ಪ್ಲಗ್ ಹೆಡ್ನ ದೃಶ್ಯ ಪರೀಕ್ಷೆಯನ್ನು ನಡೆಸಿ. ಎಲೆಕ್ಟ್ರಿಕ್ ಐರನ್ನ ಕವರ್ ತೆರೆಯಿರಿ. ಮಲ್ಟಿಮೀಟರ್ ಸಹಾಯದಿಂದ ಪವರ್ ಕಾರ್ಡ್ ಮತ್ತು ಎಲೆಕ್ಟ್ರಿಕ್ ಐರನ್ ಟರ್ಮಿನಲ್ಗಳ ನಡುವೆ ನಿರಂತರತೆಯ ಪರೀಕ್ಷೆಯನ್ನು ನಡೆಸಿ. ಅಗತ್ಯವಿದ್ದರೆ ಕಾರ್ಡನ್ನು ಬದಲಾಯಿಸಿ. ಮೆಗ್ಗರ್ ಸಹಾಯದಿಂದ ಐರನ್ ಲೈನ್ ಟರ್ಮಿನಲ್ ಮತ್ತು ಐರನ್ ಬಾಡಿ ನಡುವಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಪರಿಶೀಲಿಸುವ ಮೂಲಕ ಅರ್ತ್ ದೋಷವನ್ನು ಪರಿಶೀಲಿಸಿ. ಅಳೆಯಲಾದ ರೆಸಿಸ್ಟೆನ್ಸ್ಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಅರ್ತ್ ದೋಷ ಸಂಭವಿಸಿದಲ್ಲಿ ಕಾರಣಗಳು: ಇನ್ಸುಲೇಷನ್ ವೈಫಲ್ಯ, ಮುರಿದ ಭಾಗಗಳು, ಹಾನಿಗೊಳಗಾದ ಥರ್ಮೋಸ್ಟಾಟ್, ಸ್ವಿಚ್ ಆಕ್ಚುಯೇಟರ್. ದೋಷಯುಕ್ತ ಭಾಗವನ್ನು ಬದಲಿಸುವ ಮೂಲಕ ದೋಷವನ್ನು ಸರಿಪಡಿಸಿ.
ಈಗ ಸಾಮಾನ್ಯ ಸ್ಥಿತಿಯಲ್ಲಿ ಮಲ್ಟಿಮೀಟರ್ನೊಂದಿಗೆ ಅದರ ರೆಸಿಸ್ಟೆನ್ಸ್ ಅಳೆಯುವ ಮೂಲಕ ಹೀಟಿಂಗ್ ಎಲಿಮೆಂಟ್ ಅನ್ನು ಪರಿಶೀಲಿಸಿ. ರೆಸಿಸ್ಟೆನ್ಸ್ ಸೆಟ್ಟಿಂಗ್ನಲ್ಲಿ ಮಲ್ಟಿಮೀಟರ್ ಅನ್ನು ಹೊಂದಿಸಿ ಮತ್ತು ಅದರ ಲೀಡ್ಗಳನ್ನು ಹೀಟಿಂಗ್ ಎಲಿಮೆಂಟ್ನ ಟರ್ಮಿನಲ್ಗಳಿಗೆ ಸಂಪರ್ಕಪಡಿಸಿ. ಮೀಟರ್ 100 ಓಮ್ಗಳಿಗೆ ರೆಸಿಸ್ಟೆನ್ಸ್ ಮೌಲ್ಯಗಳನ್ನು ತೋರಿಸಿದರೆ ಎಲಿಮೆಂಟ್ ನಿರಂತರತೆಯನ್ನು ಹೊಂದಿರುತ್ತದೆ ಮತ್ತು ಅದರ ಸರಿಯಾಗಿದೆ. ಮೀಟರ್ ಯಾವುದೇ ಮೌಲ್ಯಗಳನ್ನು ತೋರಿಸದಿದ್ದರೆ ಹೀಟಿಂಗ್ ಎಲಿಮೆಂಟ್ ದೋಷಯುಕ್ತವಾಗಿದೆ ಮತ್ತು ಅದನ್ನು ಬದಲಾಯಿಸಬೇಕು. ಮೆಗ್ಗರ್ನೊಂದಿಗೆ ಅರ್ತ್ ಮತ್ತು ನ್ಯೂಟ್ರಲ್ ಟರ್ಮಿನಲ್ ನಡುವಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಪರಿಶೀಲಿಸಿ. ಥರ್ಮೋಸ್ಟಾಟ್ ಮತ್ತು ಹೀಟಿಂಗ್ ಎಲಿಮೆಂಟ್ನ ನಿರಂತರತೆಯನ್ನು ಪರಿಶೀಲಿಸಿ. ದೋಷಯುಕ್ತ ಭಾಗವನ್ನು ಬದಲಿಸುವ ಮೂಲಕ ದೋಷವನ್ನು ಸರಿಪಡಿಸಿ. ಸರ್ಕ್ಯೂಟ್ನಲ್ಲಿ ತೆರೆದ ಎಲಿಮೆಂಟ್ ಸಂಭವಿಸಿದ್ದಲ್ಲಿ ಥರ್ಮೋಸ್ಟಾಟ್, ಇಂಡಿಕೇಟರ್ ಬಲ್ಬ್, ಸರ್ಕ್ಯೂಟ್ ಮತ್ತು ಎಲಿಮೆಂಟ್ ಅನ್ನು ಪರಿಶೀಲಿಸಿ. ಥರ್ಮೋಸ್ಟಾಟ್ನ ಸಂಪರ್ಕಗಳನ್ನು ಕಡಿಮೆ ಮಾಡುವ ಎಲಿಮೆಂಟ್ ಸರ್ಕ್ಯೂಟ್ಗೆ ಸರಣಿ ಟೆಸ್ಟ್ ಲ್ಯಾಂಪ್ ಅನ್ನು ಸಂಪರ್ಕಿಸಿ. ಟೆಸ್ಟ್ ಲ್ಯಾಂಪ್ ಬೆಳಗಿದರೆ ಥರ್ಮೋಸ್ಟಾಟ್ ದೋಷಯುಕ್ತವಾಗಿರುತ್ತದೆ. ಇನ್ಸುಲೇಟಿಂಗ್ ವೈರ್ ಪೀಸ್ ಮೂಲಕ ಇಂಡಿಕೇಟಿಂಗ್ ಬಲ್ಬ್ನ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಟೆಸ್ಟ್ ಲ್ಯಾಂಪ್ ಹೊಳೆಯುತ್ತಿದ್ದರೆ ಈ ಭಾಗದಲ್ಲಿ ತೊಂದರೆ ಇದೆ. ಎಲಿಮೆಂಟ್ ಟರ್ಮಿನಲ್ಗಳಲ್ಲಿ ಶಾರ್ಟ್ ಮಾಡಿ. ಲ್ಯಾಂಪ್ ಬೆಳಗಿದರೆ ಎಲಿಮೆಂಟ್ ತೆರೆದಿರುತ್ತದೆ. ಎಲಿಮೆಂಟ್ ಅನ್ನು ಬದಲಾಯಿಸಿ. ತಾಪಮಾನ ಸೆಟ್ಟಿಂಗ್ ಕಂಟ್ರೋಲರ್ ವೈಫಲ್ಯವನ್ನು ನಾವು ಪರಿಶೀಲಿಸೋಣ. ಬಾಹ್ಯ ತಾಪನ ಸಾಧನದೊಂದಿಗೆ ಥರ್ಮೋಸ್ಟಾಟ್ ಅನ್ನು ಬಿಸಿ ಮಾಡುವ ಮೂಲಕ ಸಕ್ರಿಯಗೊಳಿಸುವ ಕಾರ್ಯವಿಧಾನವನ್ನು ಪರಿಶೀಲಿಸಿ. ಅದು ಸರಿಯಾಗಿದ್ದರೆ ಐರನ್ ಅನ್ನು ಜೋಡಿಸಿ ಮತ್ತು ಅದರ ಕೆಲಸವನ್ನು ಪರೀಕ್ಷಿಸಿ. ಇದು ಐರನ್ ಬಾಕ್ಸ್ ಸರ್ವಿಸ್ ಮತ್ತು ರಿಪೇರಿಯನ್ನು ಮುಕ್ತಾಯಗೊಳಿಸುತ್ತದೆ. ನಮ್ಮ ಮುಂದಿನ ಪರೀಕ್ಷಾ ಸಾಧನವು ಎಲೆಕ್ಟ್ರಿಕ್ ಕೆಟಲ್ ಆಗಿದೆ. ಎಲೆಕ್ಟ್ರಿಕ್ ಕೆಟಲ್ ಕಡಿಮೆ ಸಮಯದಲ್ಲಿ ನೀರನ್ನು ಕುದಿಸುತ್ತದೆ. ಕೆಟಲ್ ಸ್ವಯಂ ಸ್ಥಗಿತಗೊಳ್ಳುವ ವೈಶಿಷ್ಟ್ಯದೊಂದಿಗೆ ಬರುತ್ತದೆ. ನೀರು ಗುಳ್ಳೆ ಬರಲು ಪ್ರಾರಂಭಿಸಿದ ತಕ್ಷಣ ಅದು ಸ್ವಿಚ್ ಆಫ್ ಆಗುವುದರಿಂದ ಹೆಚ್ಚು ಕುದಿಯುವಿಕೆಯ ಸಂಭವಿಸುವುದಿಲ್ಲ. ಪ್ರತಿ ಕೆಟಲ್ ಒಳಗೆ ಲೋಹದ ಸುರುಳಿಯಿದ್ದು ಅದು ವಿದ್ಯುತ್ ವಾಹವನ್ನು ಶಾಖಕ್ಕೆ ಪರಿವರ್ತಿಸುತ್ತದೆ. ಕೆಟಲ್ ಅನ್ನು ಆನ್ ಮಾಡಿದಾಗ ಸುರುಳಿಯ ಮೂಲಕ ದೊಡ್ಡ ವಿದ್ಯುತ್ ವಾಹ ಅಥವಾ ಹೀಟಿಂಗ್ ಎಲಿಮೆಂಟ್ ಹರಿಯುತ್ತದೆ. ಸುರುಳಿಯು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅನ್ನು ಹೊಂದಿದೆ. ಈ ರೆಸಿಸ್ಟೆನ್ಸ್ ವಿದ್ಯುತ್ ಶಕ್ತಿಯನ್ನು ಶಾಖವಾಗಿ ಪರಿವರ್ತಿಸುತ್ತದೆ. ಶಾಖವು ಒಳಗಿರುವ ನೀರನ್ನು ಕುದಿಯುವ ಬಿಂದುವಿಗೆ ತರುತ್ತದೆ. ಕೆಟಲ್ ಥರ್ಮೋಸ್ಟಾಟ್ ನೀರು ಕುದಿಯುವ ತಾಪವನ್ನು ತಲುಪಿದಾಗ ಸ್ವಿಚ್ ಆಫ್ ಮಾಡುತ್ತದೆ. ಕೆಟಲ್ನ ನೇಮ್ ಪ್ಲೇಟ್ ವಿವರಗಳನ್ನು ಪರಿಶೀಲಿಸಿ ಮತ್ತು ವೋಲ್ಟೇಜ್, ವಿದ್ಯುತ್ ಸಾಮರ್ಥ್ಯ, ವ್ಯಾಟೇಜ್ ಮುಂತಾದವುಗಳನ್ನು ಮಾಹಿತಿ ಹಾಳೆಯಲ್ಲಿ ದಾಖಲಿಸಿ. ಸರಬರಾಜಿನಿಂದ ಎಲೆಕ್ಟ್ರಿಕ್ ಕೆಟಲ್ ಅನ್ನು ಸಂಪರ್ಕ ಕಡಿತಗೊಳಿಸಿ. ಕೆಟಲ್ನ ಸೂಚನಾ ಪುಸ್ತಕದಲ್ಲಿ ಅಸೆಂಬ್ಲಿ ರೇಖಾಚಿತ್ರವನ್ನು ಓದಿ ಮತ್ತು ತಯಾರಕರು ಶಿಫಾರಸು ಮಾಡಿದ ಅನುಕ್ರಮವಾಗಿ ಭಾಗಗಳನ್ನು ಬೇರ್ಪಡಿಸಿ. ಪವರ್ ಕಾರ್ಡ್ ಸಂಪರ್ಕ ಕಡಿತಗೊಳಿಸಿ ಮತ್ತು ನಿರಂತರತೆಯನ್ನು ಪರಿಶೀಲಿಸಿ. ನೋಟದಿಂದ ಪರೀಕ್ಷಿಸಿ ಮತ್ತು ಬಾಡಿಯೊಂದಿಗೆ ಲೈವ್ ವೈರ್ನ ಯಾವುದೇ ಸಂಪರ್ಕಕ್ಕಾಗಿ ಬಹು ಮೀಟರ್ನೊಂದಿಗೆ ಪರೀಕ್ಷಿಸಿ. ಸಾಕೆಟ್ ಟರ್ಮಿನಲ್ಗಳು ಮತ್ತು ಕೆಟಲ್ ಬಾಡಿ ನಡುವಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಪರಿಶೀಲಿಸಿ. ಈ ರೆಸಿಸ್ಟೆನ್ಸ್ 1 ಮೆಗಾ ಓಮ್ಗಿಂತ ಕಡಿಮೆ ಇದ್ದರೆ ಕೆಟಲ್ ಎಲಿಮೆಂಟ್ ಅನ್ನು ಬದಲಾಯಿಸಬೇಕು. ಮಲ್ಟಿಮೀಟರ್ ಅಥವಾ ಟೆಸ್ಟ್ ಲ್ಯಾಂಪ್ಗೆ ಸಂಪರ್ಕಿಸುವ ಮೂಲಕ ಹೀಟಿಂಗ್ ಎಲಿಮೆಂಟ್ ಓಮಿಕ್ ಮೌಲ್ಯದ ನಿರಂತರತೆಯನ್ನು ಪರಿಶೀಲಿಸಿ. ಯಾವುದೇ ನಿರಂತರತೆ ಇಲ್ಲದಿದ್ದರೆ ಎಲಿಮೆಂಟ್ ತೆರೆದಿರುತ್ತದೆ ಮತ್ತು ಅದನ್ನು ಹೊಸ ಎಲಿಮೆಂಟ್ನೊಂದಿಗೆ ಬದಲಾಯಿಸಬೇಕು ಎಂದು ಭಾವಿಸಲಾಗುತ್ತದೆ. ನ್ಯೂನತೆಗಾಗಿ ಪ್ರತಿ ಭಾಗವನ್ನು ಪರಿಶೀಲಿಸಿ ಮತ್ತು ಸರಿ ಇದ್ದರೆ ಅದನ್ನು ಮರುಜೋಡಿಸಿ ಮತ್ತು ಪರೀಕ್ಷಿಸಿ. ಕೆಟಲ್ ಒಳಗೆ ನೀರು ಇದ್ದರೆ ಮಾತ್ರ ಸ್ವಿಚ್ ಆನ್ ಮಾಡಬೇಕು. ನಾವು ಈ ಅಭ್ಯಾಸದ ಭಾಗ 1 ಇಲ್ಲಿ ಕೊನೆಗೊಳಿಸುತ್ತೇವೆ. ನಾವು ಭಾಗ 2ರಲ್ಲಿ ಮುಂದುವರಿಸುತ್ತೇವೆ.